ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಬಹಳ ಅಪರೂಪಕ್ಕೆ ಸಿಕ್ಕಿದ್ದಾರೆ ನಾಗರಿಕ ಸೇವಾ ಟ್ರಸ್ಟ್ನ ರಂಜನ್ ರಾಯರು. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಅವರು ಒಂದು ವಿಶೇಷ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದಾರೆ. ಈ ಭೂರಹಿತ ಬಡವನ ಬಗ್ಗೆ. ಈ ಭೂರಹಿತ ಬಡವ ಹೇಗೆ ಭೂಮಿಯನ್ನು ಸಂಪಾದನೆ ಮಾಡ್ದ, ಮತ್ತು ಭೂಮಿ ಹೇಗೆ ಬಂತು ಅವರಿಗೆ ಅನ್ನೋದರ ಬಗ್ಗೆ, ಮತ್ತು ಅದರ ಮೇಲೆ ಬಂದಂಥ ಆದೇಶದ ಬಗ್ಗೆ ಒಂದು ಸುದೀರ್ಘವಾಗಿ ಮಾತನಾಡಲಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮಗೆ ವಿಶೇಷವಾಗಿ ಸ್ವಾಗತ. ನಮಸ್ತೆ. ನಮಸ್ಕಾರ ಸರ್, ಏನಿದು ಈ ಭೂರಹಿತ ಬಡವನ ಕತೆ ಹೇಳಿ. ಭೂರಹಿತರ ಬಡವರನ ಕಥೆಯನ್ನು ಹೇಳ್ಬೇಕಾದ್ರೆ ನಮ್ಗೆ ಹಿಂದೆ 1972ಗೆ ಹೋಗ್ಬೇಕಾಗಿದೆ. ಅವರು ಪ್ರಾಯಕ್ಕೆ ಬಂದ ನಂತರ 18 ವರ್ಷ ಆದ ನಂತರ ಅವರು 1972ನಲ್ಲಿ ಅವರು ಒಂದು ಸರ್ಕಾರಕ್ಕೆ ಅರ್ಜಿ ಕೊಡ್ತಾರೆ. ಆ ಅರ್ಜಿಯಲ್ಲಿ ಅವ್ರು ಏನ್ ಹೇಳ್ತಾರೆ, ನನ್ಗೆ 18 ವರ್ಷ ಪ್ರಾಯ ಆಗಿದೆ, ನಾನು ಬಡವ, ನನ್ಗೆ ವಾರ್ಷಿಕ ಆದಾಯ ನಂದು 1,200 ರೂಪಾಯಿಕ್ಕಿಂತ ಕಡಿಮೆ, ಮತ್ತೆ ನನಗೆ ಭೂಮಿ ಇಲ್ಲ, ಮತ್ತೆ ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ಇಂದ ನನಗೆ ಭೂಮಿ ಬರುವಂತದ್ದು ಅವಕಾಶ ಸಹ ಇಲ್ಲ. ಅದಕ್ಕೋಸ್ಕರ ಸರ್ಕಾರದವರು ಅವರಿಗೆ ಭೂರಹಿತ ಬಡವನ ನೆಲೆಯಲ್ಲಿ ಅವರಿಗೆ ಜಾಗೆ ಸ್ಥಳ, ಅಗ್ರಿಕಲ್ಚರಲ್ ಲ್ಯಾಂಡ್ ಅವರಿಗೆ ಗ್ರಾಂಟ್ ಮಾಡಬೇಕು ಅಂತ ಒಂದು ಅರ್ಜಿ ಕೊಡ್ತಾರೆ. ಅಂದ್ರೆ ಕುಟುಂಬದಿಂದ ಯಾವುದೇ ಆಸ್ತಿ ಬರೋದಿಲ್ಲ ಅವರಿಗೆ, ಕುಟುಂಬದಲ್ಲಿ ಯಾವುದೇ ಆಸ್ತಿ ಇಲ್ಲ. ಅದರ ಬಗ್ಗೆ ಒಂದು ಅವರು ಹೇಳಿಕೆಯನ್ನು ಕೊಟ್ಟೆ ಆ ಅರ್ಜಿಯನ್ನು ಕೊಡ್ತಾರೆ. ಅವರು ಮಾತ್ರ ಅಲ್ಲ, ಅವ್ರ ಜೊತೆಗೆ 11, 12 ಬಂದು ಇನ್ನು ಅದೇ ದಿವಸ ಅರ್ಜಿಯನ್ನು ಕೊಡ್ತಾರೆ. ಈ ಅರ್ಜಿಯನ್ನು ಸರ್ಕಾರದ ಆವಾಗಿನ ಅಧಿಕಾರಿಗಳನ್ನು ಭಾರಿ ಪ್ರಾಂಪ್ಟ್ ಆಗಿ, ಅವ್ರದ್ದು ಮಾತ್ರ ಅಲ್ಲ, ಈ 12, 13 ಅರ್ಜಿಗಳನ್ನು 21 ದಿವಸದ ಒಳಗೆ ಪ್ರೊಸೆಸ್ ಮಾಡಿ ಒಂದು ಆರ್ಡರ್ ಅನ್ನು ಪಾಸ್ ಮಾಡ್ತಾರೆ. ಬರೀ 21 ದಿವಸದಲ್ಲಿ, ಬಹಳ ಸ್ಪೀಡಲ್ಲಿ, ಭಾರಿ ಸ್ಪೀಡಲ್ಲಿ 21 ದಿವಸದ ಒಳಗೆ ಆ ಗ್ರಾಂಟ್ ಅನ್ನು ಮಂಜೂರಾಗ್ತದೆ. ಒಂದೇ ಆರ್ಡರ್ ನಲ್ಲಿ 12 ಬಂದಿಯ 13 ಬಂದಿಗೆ ಭೂಮಿ ಸುಮಾರು 80 ಎಕರೆ ಗ್ರಾಂಟ್ ಆಗ್ತದೆ. ಅದರಲ್ಲಿ ಹರ್ಷೇಂದ್ರ ಕುಮಾರಿಗೆ 7 ಎಕರೆ 59 ಸೆಂಟ್ಸ್ ಗ್ರಾಂಟ್ ಆಗ್ತದೆ. ಇದೇ ಒಂದು ದೊಡ್ಡ ಫ್ರಾಡಿನ ಲಕ್ಷಣ. 13 ಬೇರೆ ಬೇರೆ ಅರ್ಜಿಗಳು ಒಂದೇ ಆರ್ಡರ್ ನಲ್ಲಿ ಹೇಗೆ ಪಾಸ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಅದು ಸಹ ಸರ್ವೆ ನಂಬರ್ ಗಳನ್ನು ಬೇರೆ ಬೇರೆ. ಈಗ ಒಂದೇ ಅರ್ಜಿಯಲ್ಲಿ 3 ಬಂದಿಗೆ ನೀವು ಗ್ರಾಂಟ್ ಮಾಡ್ತೀರಾ ಅಂತ ಆದ್ರೆ ಕಾನೂನಲ್ಲಿ ಅವಕಾಶ ಇದೆಯಾ ಅದಕ್ಕೆ ಅಂತ? ಕಾನೂನಲ್ಲಿ ಅವಕಾಶ ಇದೆ. ಕಾನೂನಲ್ಲಿ ಆಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಆ ರೀತಿ ಆರ್ಡರ್ ಮಾಡೋದು ತಪ್ಪು, ಅದಕ್ಕೆ ಅವಕಾಶ ಇಲ್ಲ. 13 ಅರ್ಜಿಗೆ 13 ಬೇರೆ ಬೇರೆ ಆರ್ಡರ್ ಅನ್ನು ಪಾಸ್ ಮಾಡಬೇಕಾಗಿದೆ. ಯಾಕಂದ್ರೆ ಅವರು ಬೇರೆ ಬೇರೆ ವ್ಯಕ್ತಿಗಳು. ಒಂದೇ ಆರ್ಡರ್ ನಲ್ಲಿ 2-3 ಆಗುವಂತದ್ದು ಸಾಧ್ಯತೆ ಯಾವಾಗ ಅಂದ್ರೆ, ಒಂದೇ ಸರ್ವೆ ನಂಬರ್ ನಲ್ಲಿ 3 ಬಂದಿಗೆ ನೀವು ಗ್ರಾಂಟ್ ಮಾಡ್ತೀರಾ ಅಂತ ಆದ್ರೆ ಅದು ಒಂದು ಆಗುವಂತದ್ದು ಸಾಧ್ಯತೆ ಇದೆ. ಆದ್ರೆ ಬೇರೆ ಬೇರೆ ಸರ್ವೆ ನಂಬರ್ ನಲ್ಲಿ 13 ಬಂದಿಗೆ ಒಂದೇ ಆರ್ಡರ್ ಮಾಡುವಂತದ್ದು ನನಗೆ ಗೊತ್ತಿದ್ದ ಪ್ರಕಾರ ಅವರ ಗ್ರಾಂಟ್ ಮಾಡುವಂತದ್ದು ಪ್ರೊಸೀಜರಲ್ ರೂಲ್ಸ್ ಏನಿದೆ ಅದರ ವಿರುದ್ಧ. ಅದು ಮಾತ್ರ ಅಲ್ಲ, ಅದು ಒಂದು ಒಳ್ಳೆ ಸಂಕೇತ. 21 ದಿವಸದ ಒಳಗೆ ಆ ರೀತಿ ಒಂದು ಬೇರೆಯವ್ರದ್ದು ಅಪ್ಲಿಕೇಶನ್ ಗಳನ್ನು ಪ್ರೊಸೆಸ್ ಮಾಡದೆ ಒಂದೇ ಅಪ್ಲಿಕೇಶನ್ ಅನ್ನು ಪ್ರೊಸೆಸ್ ಮಾಡಿ 13 ಬಂದಿದ್ದು 80 ಎಕರೆ ಗ್ರಾಂಟ್ ಮಾಡುವಂತದ್ದು. 80 ಎಕರೆ. ಅದು ಏನೇ ಆಗ್ಲಿ, ಇವರಿಗೆ 7 ಎಕರೆ 59 ಸೆಂಟ್ಸ್ ಮಾರ್ಚ್ 1972 ನಲ್ಲಿ ಭೂರಹಿತ ಬಡವನ ನೆಲೆಯಲ್ಲಿ ಅವರಿಗೆ ಸಿಗ್ತದೆ. ಅದರಲ್ಲಿ ಇನ್ನೊಂದು ವಿಶೇಷ ಇದನ್ನೇನಂದ್ರೆ, ವೀರೇಂದ್ರ ಹೆಗಡೆ ಅವರು
ಅವರ ತಮ್ಮನಿಗೋಸ್ಕರ ಒಂದು ರಿಲೀಸ್ ಡೀಡ್ ಹೇಳಿಕೆಯನ್ನು ಕೊಡ್ತಾರೆ. ಹ್ಮ್. ಈ ಜಾಗೆ ನನ್ನ ಕುಮ್ಕಿಯ ಜಾಗೆ, ಹ್ಮ್. ಅದು ಅವರಿಗೆ ಕೊಡ್ಲಿಕ್ಕೆ ನನಗೆ ಯಾವುದು ಹ್ಮ್. ಅಡ್ಡಿ ಇಲ್ಲ, ಕೊಡಬಹುದು ಅಂತ ಒಂದು ರಿಕಮೆಂಡೇಶನ್ ಅನ್ನು ಮಾಡಿ ಅವರನ್ನು ರಿಲೀಸ್ ಮಾಡಿ ಕೊಡ್ತಾರೆ. ಹ್ಮ್. ಆದ್ರೆ ನಂತರ ಗೊತ್ತಾಗ್ತದೆ ಹ್ಮ್. ಅದು ವೀರೇಂದ್ರ ಹೆಗಡೆ ಅವರದ್ದು ಕುಮ್ಕಿ ಭೂಮಿಯೇ ಅಲ್ಲ. ಓ ಓ ಓ ಆ ಭೂಮಿಯ ಲಕ್ತಿ ಆಗುವಂತಹದ್ದು ಅಡ್ಜಾಯ್ನಿಂಗ್ ಜಾಗಿ ಯಾವುದು ಇದೆ, ಹ್ಮ್. ಅದು ಒಂದು ರಸ್ತೆ, ಹ್ಮ್. ಗವರ್ಮೆಂಟ್ ಲ್ಯಾಂಡ್. ಹ್ಮ್. ರಸ್ತೆಯ ಮೇಲೆ ಕುಮ್ಕಿ ಅಧಿಕಾರ ಬರೋದಿಲ್ಲ. ಹ್ಮ್. ಅದು ಅದು ಮಾತ್ರ ಅಲ್ಲ, ಕುಮ್ಕಿ ರೈಟ್ ರಸ್ತೆಯ ನಂತರ ಜಾಗಿ ಇದ್ದಲ್ಲಿ ಅದು ಕುಮ್ಕಿ ರೈಟ್ ಅಂತ ಪರಿಗಣಿಸುವುದಿಲ್ಲ. ಹಾ, 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 ಹಾ. ಸೊ ಈ ಎಲ್ಲಾ ಫ್ರಾಡುಲೆಂಟ್ ಒಂದು ಟ್ರಾನ್ಸಾಕ್ಷನಿಗೆ ಹ್ಮ್. ಸಹ ವೀರೇಂದ್ರ ಹೆಗಡೆ ಅವರು ಹ್ಮ್. ಶಾಮೀಲಾಗ್ತಾರೆ. ಓ, ನೇರವಾಗಿ ಶಾಮೀಲಿದ್ದಾರೆ. ನೇರವಾಗಿ ಆ ಒಪ್ಪಿಗೆ ಪತ್ರವನ್ನು ಕೊಟ್ಟು ಶಾಮೀಲಾಗಿರ್ತಾರೆ. ಹ್ಮ್. ಹ್ಮ್. ಇದು ಹೇಳಲಿಕ್ಕೆ ಹೇಳ್ಬೇಕಾದ್ರೆ ಅಲ್ಲಿಯ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು, ತಹಶೀಲ್ದಾರರು, ಹ್ಮ್. ಗ್ರಾಂಟ್ ಮಾಡುವ AC ಹ್ಮ್. ಎಲ್ಲರೂ ಈ ಫ್ರಾಡ್ ನಲ್ಲಿ ಹ್ಮ್. ಶಾಮೀಲ್ ಆಗಿರ್ತಾರೆ. ಇಲ್ಲಾದ್ರೆ ಇದು ಸಾಧ್ಯ ಇಲ್ಲ. ಈಗ ಒಬ್ಬ ನಿಜವಾದ ಭೂರಹಿತ ಬಡವನಿಗೆ ಈ ರೀತಿಯಲ್ಲಿ ಇಷ್ಟು ಸುಲಭದಲ್ಲಿ ಮಾಡಿಕೊಡ್ತಾರಾ? ಯಾವ ಕಾಲಕ್ಕೆ ಸಾಧ್ಯನೇ ಇಲ್ಲ. ಒಂದು ಅರ್ಜಿಯನ್ನು ಕೊಟ್ಟೆ 2 3 4 ವರ್ಷ ಹೋಗ್ತದೆ. ಹ್ಮ್. ಅದಕ್ಕಿಂತ ಬೇಗ ಯಾವ ದರಖಾಸ್ತ ಆಗೋದಿಲ್ಲ. ಹ್ಮ್. ಇದು 21 ದಿವಸದಲ್ಲಿ ಹೆಗಡೆ ಅವರ ಅಂತ ಒಬ್ಬ ವ್ಯಕ್ತಿಯ ರಿಲೀಸಿನ ಮೇಲೆ ಹ್ಮ್. ಅವರಿಗೆ ಕೊಡ್ತಾರೆ. ಹ್ಮ್. ಅದೇ ವಿಲೇಜ್ ಅಕೌಂಟೆಂಟು, ತಹಶೀಲ್ದಾರರು ಇನ್ಕಮ್ ಸರ್ಟಿಫಿಕೇಟ್ ಕೊಡುವಂತ ಅಧಿಕಾರ ಅವರಿಗೆ ಇದೆ. ಹ್ಮ್. ವೀರೇಂದ್ರ ಹೆಗಡೆ ಅವರ ತಮ್ಮನಿಗೆ ತಿಂಗಳಿನಲ್ಲಿ 100 ರೂಪಾಯಿ ಆದಾಯ ಇಲ್ಲ ಅಂತ ಹೇಗೆ ಹೇಳ್ತಾರೆ? ಹಾ. ಅಂತ ಅರ್ಜಿಯನ್ನು ಅವರು ಕಳಿಸುವಂತದ್ದೇನೇ ಇಲ್ಲ. ತಿಂಗಳಿಗೆ ಯಾಕಂದ್ರೆ ಎಲ್ಲಾ ಲ್ಯಾಂಡ್ ಗ್ರಾಂಟಿನ ಅರ್ಜಿಗಳು ತಹಶೀಲ್ದಾರಿಗೆ ಬರಬೇಕು. ಹಾ. ತಹಶೀಲ್ದಾರ್ ಅದನ್ನು ಪ್ರೊಸೆಸ್ ಮಾಡಿ ಗ್ರಾಂಟ್ ಮಾಡುವಂತ ಅಧಿಕಾರಿ ಯಾರು, ಹ್ಮ್. AC ಆಗ್ಲಿ DC ಆಗ್ಲಿ, ಅವರಿಗೆ ಅದನ್ನು ಕಳಿಸ್ಬೇಕು. ಹ್ಮ್. ಅವರ ರಿಕಮೆಂಡೇಶನಿನ ಮೇಲೆ ಹ್ಮ್. ವೀರೇಂದ್ರ ಹೆಗಡೆ ಅವರ ತಮ್ಮನಿಗೆ ಹ್ಮ್. ಬಡವ ಅಂದ್ರೆ 100 ರೂಪಾಯಿ ಅವರಿಗೆ ತಿಂಗಳಿಗೆ ಆದಾಯ ಇಲ್ಲ ಅಂತ ಹೇಳಿ ಹ್ಮ್. ರಿಕಮೆಂಡ್ ಮಾಡುವಂತ ತಹಶೀಲ್ದಾರ್ ಹ್ಮ್. ಈ ಫ್ರಾಡಿಗೆ ಶಾಮೀಲ್ ಇಲ್ಲ ಅಂತ ಹೇಗೆ ಹೇಳ್ತೀರಿ? 100ಕ್ಕೆ 100 ಇದ್ದಾರೆ ಅದರಲ್ಲಿ. ಯಾರಿಗಾದ್ರೂ ಕೇಳಿದ್ರು ಸಹ ಹ್ಮ್. ಇದು ಬೆಳ್ತಂಗಡಿ ತಾಲೂಕಿನ ರಿಚೆಸ್ಟ್ ಫ್ಯಾಮಿಲಿ. ಹ್ಮ್. ಅಷ್ಟು ರಿಚ್ ಫ್ಯಾಮಿಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬೇರೆ ಯಾವುದು ಇಲ್ಲ. ಅಷ್ಟೇ ಹೆಸರು ಹೇಳಲಿಕ್ಕಿಲ್ಲ, ನಮ್ಮ ರಾಜ್ಯದಲ್ಲೇ ಒಂದು ರಿಚೆಸ್ಟ್ ಫ್ಯಾಮಿಲಿ ಅಂತ ಹೇಳ್ಬೋದೇನೋ ಅಲ್ವಾ? ಹೇಳ್ಬಹುದು. ನನಗೆ ಅದರದ್ದು ಅವರ ಆಸ್ತಿಯ ವಿವರವನ್ನು ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನಾನು ಹೇಳಲಿಕ್ಕೆ ಆಗುದಿಲ್ಲ. ಹೌದು ಹೌದು ಹೌದು. ಆದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಸಾಮಾನ್ಯ ಮಟ್ಟಿಗೆ ಯಾರಿಗಾದ್ರೂ ಕೇಳಿದ್ರೆ ರಿಚೆಸ್ಟ್ ಫ್ಯಾಮಿಲಿ, ಹ್ಮ್. ಇಂಡಿವಿಜುವಲ್ ಅಲ್ಲ, ಫ್ಯಾಮಿಲಿ ಅಂತ ನನ್ನ ನೆಲೆಯಲ್ಲಿ ನನ್ಗೆ ಯಾಕೆ ಕೇಳಿದ್ರೆ ಯಾರ್ ಬೇಕಾದ್ರೂ ಸಹ ಹ್ಮ್. ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಫ್ಯಾಮಿಲಿ ಈ ಪ್ರದೇಶದಲ್ಲಿ ಒಂದು ರಿಚೆಸ್ಟ್ ಫ್ಯಾಮಿಲಿ ಅಂತ ಹೇಳಿ ಯಾರಾದ್ರೂ ಹೇಳ್ತಾರೆ. ಅಲ್ಲ, ನಮ್ಗೆ ಅಂತ ಫ್ಯಾಮಿಲಿ ನಮ್ಗೆ ಮಧ್ಯದಲ್ಲಿ ನಿಮ್ಮ ಮಧ್ಯದಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಗೆ ಇವತ್ತೇ ಗೊತ್ತಾಗಿದ್ದು ಇವರು ಭೂರಹಿತ ಬಡವ, 100 ರೂಪಾಯಿ ಆದಾಯ, ತಿಂಗಳಿಗೆ 100 ರೂಪಾಯಿ ಆದಾಯ ಮಾತ್ರ ಇರೋದು ಅಂತ ಇವತ್ತೇ ಗೊತ್ತಾಗಿದ್ದು ನಿಮ್ ಬಾಯಲ್ಲಿ. ಅವರು ಆ ಅರ್ಜಿಯನ್ನು ಕೊಡ್ತಾರೆ. ಆ ಎಂಟೈರ್ ದಾಖಲೆಗಳನ್ನು ಗವರ್ಮೆಂಟಿನ ಇದರಿಂದ ನಾವು RTI ನಲ್ಲಿ ತಗೊಂಡಿದ್ದೀವಿ. ಆ ದಾಖಲೆಗಳನ್ನು ಎಲ್ಲ ನಮ್ಮ ಹತ್ರ ಇದೆ. ಏನೇ ಆಗ್ಲಿ, ಅವರಿಗೆ ಆ 7 ಎಕರೆ 59 ಸೆಂಟ್ಸ್ ಗ್ರಾಂಟ್ ಆಗ್ತದೆ. ಗ್ರಾಂಟ್ ಆದ ತಕ್ಷಣ ಸ್ವಲ್ಪ ಕಾಲದ ನಂತರ ಅವರಿಗೆ ಸಾಗುವಳಿ ಚೀಟ್ ಅಂತ ತಹಶೀಲ್ದಾರ್ ಅವರು ಕೊಡ್ತಾರೆ. ಸಾಗುವಳಿ ಚೀಟ್ ಏನು ಅಂತ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು. ಗ್ರಾಂಟ್ ಯಾರೋ ಮಾಡ್ಲಿ, AC ಆಗ್ಲಿ DC ಆಗ್ಲಿ, ಯಾರೋ ಸರ್ಕಾರವೇ ಆಗ್ಲಿ, ಅದನ್ನು ಗ್ರಾಂಟ್ ಮಾಡಿದ ನಂತರ ಅವರು ಆ ಪೇಪರು ಫೈಲು ಕಳ್ಸೋದು ತಹಶೀಲ್ದಾರಿಗೆ.
ಅದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮರಗಳು ಇದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಹಣ ಕಟ್ಟಿ ಅದನ್ನ ರಿಲೀಸ್ ತಗೊಳ್ಬೇಕು. ಹ್ಮ್. ಮತ್ತೆ ಸರ್ಕಾರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಸಹ ಕೆಲವು ಅಮೌಂಟ್ ಅನ್ನು ಕಟ್ಟಬೇಕು. ಹ್ಮ್. ಅಷ್ಟುವರೆಗೆ ಅದಕ್ಕೆ ಅಸೆಸ್ಮೆಂಟ್ ಆಗಿರುವುದಿಲ್ಲ. ಹ್ಮ್. ಆ ಜಾಗೆಗೆ ಎಷ್ಟು ರೆವಿನ್ಯೂ ಅಸೆಸ್ಮೆಂಟ್ ಆಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದರ ಮೇಲೆ ಅವರು ಹಣ ತಗೊಳ್ಬೇಕು. ಆ ಹಣ ತಗೊಂಡ ನಂತರ ಹ್ಮ್. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ತಹಶೀಲ್ದಾರ್ ಅವರು ಅವರಿಗೆ ಒಂದು ಸಾಗುವಳಿ ಚೀಟ್ ಅಂತ ಹೇಳ್ತಾರೆ, ಅದನ್ನು ಹಾ. ಕೊಡಬೇಕು. ಓ. ಅಷ್ಟುವರೆಗೆ ಅವರಿಗೆ ಗ್ರಾಂಟ್ ಆದವರಿಗೆ ಹ್ಮ್. ಆ ಭೂಮಿ ಮೇಲೆ ಪ್ರವೇಶ ಮಾಡಲಿಕ್ಕೆ ಅಧಿಕಾರ ಇರೋದಿಲ್ಲ. ಓ, ಆ ಭೂಮಿಗೆ ಪ್ರವೇಶ ಮಾಡೋ ಅಧಿಕಾರ ಇರುವುದಿಲ್ಲ. ಹಾ. ಅದನ್ನು ಕೊಟ್ಟ ನಂತರ ಅವರು ಆ ಭೂಮಿಗೆ ಪ್ರವೇಶ ಆಗಿ ಅದರ ಮೇಲೆ ಸಾಗುವಳಿ ಮಾಡುವಂತದ್ದು ಹಾ. ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬಹುದು. ಹ್ಮ್. ಆಶ್ಚರ್ಯಜನಕ, ಈ 13 ಮಂದಿಗೆ ಅವರು ಅರ್ಜಿಯನ್ನು ಗ್ರಾಂಟ್ ಮಾಡ್ತಾರೆ. ಒಂದೇ ಆರ್ಡರ್ ನಲ್ಲಿ 80 ಎಕರೆ ಜಾಗೆಯನ್ನು ಕೊಡ್ತಾರೆ, ಸ್ಯಾಂಕ್ಷನ್ ಮಾಡ್ತಾರೆ. ಹ್ಮ್. ಆದ್ರೆ ಸಾಗುವಳಿ ಚೀಟ್ ಕೊಡ್ಬೇಕಾದ್ರೆ ಹರ್ಷೇಂದ್ರ ಕುಮಾರಿಗೆ ಮಾತ್ರ ಸಾಗುವಳಿ ಚೀಟ್ ಮಾಡ್ತಾರೆ. ಈ ಬಾಕಿ 13 ಮಂದಿಗೆ ಇವತ್ತಿಗೆ ಸಹ 50 ವರ್ಷ ನಂತರ ಸಹ ಸಾಗುವಳಿ ಚೀಟ್ ಯಾರೋ ಕೊಡೋದಿಲ್ಲ. ಓಕೆ ಓಕೆ, ಇದುವರೆಗೆ ಅವರಿಗೆ ಸಾಗುವಳಿ ಚೀಟಿ ಸಿಕ್ಕಿಲ್ಲ. ಹಾ, ಹಾಗಾದ್ರೆ ಪ್ರಶ್ನೆ ಬರೋದು, ಆ ಭೂಮಿಯಲ್ಲಿ ಯಾರು ಎಂಟರ್ ಮಾಡಿದ್ದಾರೆ? ಇದು ಬೇಕಾಗ್ತದೆ ಮಧ್ಯ, ಅದು ಬೇಕಾಗ್ತದೆ. ಅದು ಯಾರಿಗೆ ಗೊತ್ತಿಲ್ಲ, ಇದುವರೆಗೆ ಯಾರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಯಾರಿಗೆ ಗ್ರಾಂಟ್ ಆಗಿದೆ ಅವರ ಹೆಸರಿನಲ್ಲಿ ಸಾಗುವಳಿ ಚೀಟ ಆಗ್ಲಿಲ್ಲ. ಓಕೆ, 13 ಮಂದಿ ಎಲ್ಲಿದ್ದಾರೆ? 13 ಮಂದಿ ಎಲ್ಲಿದ್ದಾರೆ ಅವರು? ನೋಡಿ, 13 ಮಂದಿಗೆ ಈ ತನಿಖೆ ಶುರು ಆದ ನಂತರ, ಕೋರ್ಟ್ ಕೇಸ್ ಆದ ನಂತರ ನಾವು ಹುಡುಕಿ ಹೋದೆವು. ಧರ್ಮಸ್ಥಳಕ್ಕೆ ಹೋಗಿ ಆ ಜಾಗೆಗೆ ಇದನ್ನು ಮಾಡ್ಬೇಕಾದ್ರೆ ಈ 12 ಮಂದಿ ಯಾರು ಇದ್ದಾರೆ, ಯಾರು ನಮ್ಗೆ ಸಿಕ್ಲಿಲ್ಲ. 12 ಮಂದಿ. ಓಕೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಿಗೆ ಇವರು ಯಾರು ಅಂತ ಯಾರಿಗೆ ಗೊತ್ತಿಲ್ಲ, ಧರ್ಮಸ್ಥಳ ಗ್ರಾಮದಲ್ಲಿ. ಸೊ ನಾವು ವಿಲೇಜ್ ಅಕೌಂಟೆಂಟ್ ಹತ್ರ ಹೋದೆವು. ಅವರಿಗೆ ಹೋಗಿ ಕೇಳಿದ್ವಿ, ಈ 12 ಮಂದಿ ಯಾರು ಇವರು ಅಂತ. ವಿಲೇಜ್ ಅಕೌಂಟೆಂಟ್ ಫಸ್ಟ್ ಆಗಿ ಹೇಳಿದ್ರು, ನನಗೆ ಗೊತ್ತಿಲ್ಲ, ಇಂಥವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ. ಆಯ್ತು, 50 ವರ್ಷ ಆಯ್ತು, ಅವ್ರು ತೀರಿರ್ಬಹುದು ಅಂತ ತಿಳ್ಕೊಂಡ್ರೆ ಅವರ ಲೀಗಲ್ ಏರ್ಸ್, ಮಕ್ಕಳಾಗ್ಲಿ ಯಾರಾಗ್ಲಿ, ಅವರು ಬೇರೆ ಯಾರಿಗಾದ್ರೂ ಸೇಲ್ ಮಾಡಿದಾರ ಏನು ಅಂತ ಸೇಲ್ ಮಾಡುವಂತ ಅಧಿಕಾರ ಬರುವುದಿಲ್ಲ. ಆದ್ರೆ ಅವರ ಹೆಸರಿನಲ್ಲಿ ಖಾತೆ ಆಗದೆ ಅವರಿಗೆ ಸೇಲ್ ಹೇಗೆ ಮಾಡ್ತಾರೆ? ಸಾಗುವಳಿ ಚೀಟ್ ಬರ್ಬೇಕು, ಅವರ ಪೊಸಿಷನ್ ತಗೊಳ್ಬೇಕು, ಖಾತೆಯಲ್ಲಿ ಚೇಂಜ್ ಆಗಬೇಕು, ಆವಾಗ ಅವರಿಗೆ ಸೇಲ್ ಮಾಡುವಂತ ಅಧಿಕಾರ ಬರ್ತದೆ. ಆ ಭೂಮಿ ಇಷ್ಟುವರೆಗೆ ಸೇಲ್ ಆಗ್ಲಿಲ್ಲ, ಯಾರ ಹೆಸರಿನಲ್ಲಿ ಟ್ರಾನ್ಸ್ಫರ್ ಆಗ್ಲಿಲ್ಲ. RTC ಯಲ್ಲಿ ಹರ್ಷೇಂದ್ರ ಕುಮಾರ್ದು RTC ಮಾತ್ರ ಕ್ರಿಯೇಟ್ ಆಗ್ತದೆ. ಈ 12 ಮಂದಿಗೆ ಯಾವ RTCಯೂ ಇಶ್ಯೂ ಆಗುದಿಲ್ಲ, ಯಾರು ಇದನ್ನಿಲ್ಲ. ವಿಲೇಜ್ ಅಕೌಂಟೆಂಟಿಗೆ ಸಮೇತ ಅವರು ಯಾರು ಅಂತ ವಿಲೇಜ್ ಅಕೌಂಟೆಂಟಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀವು ವಿಲೇಜ್ ಅಕೌಂಟೆಂಟ್ ನೀವು ಸಂಪರ್ಕ ಮಾಡಿದ್ದೀರಾ ಈ ಬಗ್ಗೆ? ಹೌದು, ಅವ್ರಿಗೆ ಹೋಗಿ ಕೇಳಿದ್ರು, ಈ ವ್ಯಕ್ತಿಗಳದ್ದು ಯಾರು, ಈ ಆರ್ಡರ್ ಪ್ರಕಾರ ಈ ವ್ಯಕ್ತಿಗಳು ಎಲ್ಲಿ ಇದ್ದಾರ ಅಂತ. ವಿಲೇಜ್ ಅಕೌಂಟೆಂಟ್ಸ್ ನೇರವಾಗಿ ಹೇಳಿದ್ರು, ಇದು ಲಿಖಿತ ಅಲ್ಲ, ಓರಲ್. ಅವ್ರ ಹತ್ರ ಮಾತಾಡಿ ನಾವು ಇದನ್ನು ಮಾಡಿದ್ದೀವಿ. ಇವರು ಯಾರು ಅಂತ ನನ್ಗೆ ಗೊತ್ತಿಲ್ಲ, ಇವರು ನಮ್ಮ ಗ್ರಾಮದಲ್ಲಿ ಇದ್ದದ್ದು ವಿಷಯ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ವಿಲೇಜ್ ಅಕೌಂಟೆಂಟ್ ಯಾರು RTCಯನ್ನು ಅಪ್ಡೇಟ್ ಮಾಡ್ತಾರೆ ಪ್ರತಿ ವರ್ಷ, ಅದು ಸರ್ಕಾರಿಯೇ ಅಂತ ಹೇಳ್ತಾರೆ. ಅದರಲ್ಲಿ ಬೇರೆ ಯಾರಾದ್ರೂ ಇದ್ದಾರ ಅಂತ ಹೇಳಿ ಸಮೇತ RTCಯಲ್ಲಿ ಎಂಟರ್ ಮಾಡೋದಿಲ್ಲ. ಓನರ್ ಸರ್ಕಾರವೇ, ಯಾರ ಕಬ್ಜೆಯಲ್ಲಿ ಇದೆ ಅರ್ಥ ಸರ್ಕಾರದ ಕಬ್ಜೆಯಲ್ಲಿಯೇ ಇದೆ ಅಂತ. ಆದ್ರೆ ಇದು 50 ವರ್ಷ ಹಿಂದೆ ಗ್ರಾಂಟ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಇದು ದೊಡ್ಡ ಫ್ರಾಡ್ ಅಂತ. ಇದರ ಬಗ್ಗೆ 2 ಮಾತು ಇಲ್ಲ. ಮತ್ತೆ ಈ ಫ್ರಾಡಿಗೆ ಆವಾಗಿಂದ ಆಗ್ಲಿ ಇವತ್ತಿನ ರೆವಿನ್ಯೂ ಅಥಾರಿಟೀಸು ಎಲ್ಲರೂ ಶಾಮೀಲ್ ಆಗಿದ್ದಾರೆ. ಹರ್ಷೇಂದ್ರ ಕುಮಾರ್ ಮಾತ್ರ ಅಲ್ಲ,
ವೀರೇಂದ್ರ ಹೆಗ್ಗಡೆ ಅವರು ಸಮೇತ ಇದರಲ್ಲಿ ಶಾಮೀಲಾಗಿದ್ದಾರೆ. ಈ ಫ್ರಾಡ್ ಅನ್ನು ಮಾಡ್ತಾರೆ.